Jungle. ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ರಾಜ್ಯದಲ್ಲಿ ಒಳ ಮೀಸಲಾತಿಯನ್ನು ತಕ್ಷಣ ಜಾರಿಗೊಳಿಸಬೇಕೆಂದು ಒತ್ತಾಯಿಸಿ ಮಾರ್ಚ್ 12ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಒಳ ಮೀಸಲಾತಿ ಹೋರಾಟ ಸಮಿತಿಯ ಮುಖಂಡರು ತಿಳಿಸಿದ್ದಾರೆ. ಗಂಗಾವತಿ ಪತ್ರಿಕಾ ಭವನದಲ್ಲಿ ಬುಧವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮುಖಂಡರಾದ ಹುಲಿಗೇಶ್ ದೇವರಮನಿ, ಶಿವಪ್ಪ ಮಾದಿಗ, ಹಂಪೇಶ್ ಹರಿಗೋಳ್, ಮಾರುತಿ ಕಂಪ್ಲಿ, ವಕೀಲ ಹುಲ್ಲೂರಪ್ಪ ಧಣಿ, ಹುಲುಗಪ್ಪ ಧಣಿ, ಬಸವರಾಜ್ ಹೊಸ್ಕೇರ, ರಾಮಣ್ಣ ಕನಕಗಿರಿ, ಅಶೋಕ್ ಕಂಪ್ಲಿ, ರುದ್ರೇಶ್ ಸೇರಿದಂತೆ ಹಲವರು ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಸದಾಶಿವ ಆಯೋಗದ ವರದಿ ಅನ್ವಯ ಸುಪ್ರೀಂ ಕೋರ್ಟ್ನ 7 ನ್ಯಾಯಮೂರ್ತಿಗಳ ಪೈಕಿ 6 ಮಂದಿ ನ್ಯಾಯಮೂರ್ತಿಗಳು ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕೆಂದು ಸ್ಪಷ್ಟ ಆದೇಶ ನೀಡಿದ್ದರೂ ಸಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಇದುವರೆಗೆ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದರು. ಮಾರ್ಚ್ 12ರಂದು ನಡೆಯಲಿರುವ ಪ್ರತಿಭಟನೆಯಲ್ಲಿ ಕೊಪ್ಪಳ ಜಿಲ್ಲೆಯಿಂದ ಸುಮಾರು 5,000ಕ್ಕೂ ಅಧಿಕ ಹೋರಾಟಗಾರರು ಬೆಂಗಳೂರಿಗೆ ತೆರಳಲಿದ್ದು, ಹೋರಾಟವನ್ನು ಮಾದರ ಚೆನ್ನಯ್ಯ ಸ್ವಾಮೀಜಿ, ಸಿದ್ದರಾಜು ಸ್ವಾಮೀಜಿ, ಷಡಕ್ಷರಿ ಮುನಿ ಸ್ವಾಮೀಜಿ ಮತ್ತು ಪೂರ್ಣಾನಂದ ಭಾರತಿ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಉದ್ಘಾಟಿಸಲಾಗುತ್ತದೆ ಎಂದು ತಿಳಿಸಿದರು. ರಾಜ್ಯ ಮಟ್ಟದ ಅಧ್ಯಕ್ಷರು, ಪದಾಧಿಕಾರಿಗಳು, ವಿಭಾಗೀಯ ಸಂಚಾಲಕರು ಹಾಗೂ ರಾಜ್ಯದ ವಿವಿಧ ಜಿಲ್ಲೆಗಳ ಮತ್ತು ತಾಲೂಕುಗಳ ಹೋರಾಟಗಾರರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಎಚ್ಚರಿಕೆಯ ಸಂದೇಶ ನೀಡಲಾಗುವುದು ಎಂದು ಅವರು ಹೇಳಿದರು. ಇದಲ್ಲದೆ ರಾಜ್ಯದಲ್ಲಿ ನಿರುದ್ಯೋಗ ಸಮಸ್ಯೆ ತೀವ್ರವಾಗಿದ್ದು, ನೇಮಕಾತಿ ಪ್ರಕ್ರಿಯೆಯಲ್ಲಿ ಒಳ ಮೀಸಲಾತಿಯನ್ನು ಪರಿಗಣಿಸಿ ಉದ್ಯೋಗಾವಕಾಶ ಕಲ್ಪಿಸಬೇಕೆಂದು ಆಗ್ರಹಿಸಿದರು. ಇವತ್ತೇನು ದಿನಾಂಕ 11 ನಾವೇನು ಪತ್ರಿಕಾ ಮಾಧ್ಯಮ ಬಂದಿದ್ದೀವಿ. ನಮ್ಮ ಮಾದಿಗ ಸಮಾಜದ ಹಿರಿಯರು, ಯುವಕರು ಸೇರಿ ನಾಳೆ ಒಳ ಮೀಸಲಾತಿ ಬೆಂಗಳೂರಲ್ಲಿ ಹೋರಾಟಕ್ಕೆ ಹೋಗುವ ಸಲುವಾಗಿ ನಾವೆಲ್ಲ ಮಾದಿಗ ಸಮಾಜರು ಇವತ್ತು ಪತ್ರಿಕೆ ಭವನ ಮುಂದೆ ಬಂದಿದ್ದೀವಿ. ಹಾಗೆ ಪತ್ರಿಕೆ ಮಾಧ್ಯಮದವರು ಆಮೇಲೆ ಮೀಡಿಯಾದವರು ಎಲ್ಲರಿಗೂ ನನ್ನ ಮಾದಿಗ ಸಮಾಜ ವತಿಯಿಂದ ಅವರಿಗೆಲ್ಲರಿಗೂ ನಮಸ್ಕರಿಸ್ತಾ, ಇವತ್ತಿನ ಉದ್ದೇಶ ಒಳ ಮೀಸಲಾತಿ ಸುಮಾರು 35 ವರ್ಷದಿಂದ 40 ವರ್ಷಗಳಿಂದ ನಾವು ಹೋರಾಟ ಮಾಡಿಕೊಂತ ಬರ್ತೇವೆ. ಮೊನ್ನೆ ಸಿದ್ದರಾಮಯ್ಯರು ಮೊನ್ನೆ ತಾನೇ ಸಂಪುಟದಲ್ಲಿ ಇಲ್ಲ ಇವೇನು ಒಳ ಮೀಸಲಾತಿ ಸ್ವಲ್ಪ ಮುಂದಕ್ಕೆ ಓಡಿಸನ್ರಿ, ಯಾಕಂದ್ರೆ ಅದು ಧಾರವಾಡನಲ್ಲಿ ಒಂದು ಹೋರಾಟ ಮಾಡ್ತಾರೆ, ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾರೆ. ಯಾಕಂದ್ರೆ ಇಷ್ಟು ದಿವಸ ನಾವು ಖಾಲಿ ಅದೀವಿ, ನಾವು ಓದಿ ವಯಸ್ಸಾಗ್ತದಾಗ ನಮ್ಗೆ ಯಾಕೆ ಕೆಲಸ ಸಿಗ್ತಲ್ಲ ಅಂತೇಳಿ ಒಂದು ಧಾರವಾಡದಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಆಗ್ತದೆ ವಿದ್ಯಾರ್ಥಿಗಳು. ಯಾಕಂದ್ರೆ ವಿದ್ಯಾರ್ಥಿಗಳು ಅಂದ್ರೆ ನಮ್ಮ ಅಣ್ಣ ತಮ್ಮರು ವಿದ್ಯಾರ್ಥಿಗಳು ಇರ್ತಾರೆ, ಎಲ್ಲಾ ಜಾತಿಯರು ಇರ್ತಾರೆ ವಿದ್ಯಾರ್ಥಿಗಳು. ಸ್ವಾಮಿ, ನಾವು 35ರಿಂದ 40 ವರ್ಷಗಳಿಂದ ಇದೇ ಹೋರಾಟ ಮಾಡ್ಕೊಂಡು ಬರ್ತಾ ಇದೀವಿ, ನಮಗೆ ಮೀಸಲಾತಿ ಕೊಡಿ, ನಮಗಿನ್ನು ಸರ್ಕಾರಿ ಜಾಗ ಸಿಗ್ಲ ಅಂತೇಳಿ, ಜಾಬ್ ಸಿಗ್ಲ ಅಂತೇಳಿ. ಈಗ ಮೊನ್ನೆ ತಾನೇ ಒಂದು ವಿದ್ಯಾರ್ಥಿಗಳು ಮಾಡಿದ್ರಂತ ಎಷ್ಟು ನೋವು ಅನಿಸ್ಬೇಕು. ಅದಕ್ಕಿಂತ ನೋವು ನಮಗಿದೆ. ಎಲ್ಲಿ ಹೋದ್ರು ನಮಗೆ ನೌಕರಿ ಸಿಕ್ತಿಲ್ಲ, ಎಷ್ಟು ಓದಿದ್ರು ನೌಕರಿ ಸಿಕ್ತಿಲ್ಲ. ಈ ಒಳ ಮೀಸಲಾತಿ ಬಂದ್ರೆ ನಮಗೆ ಏನೋ ಒಂದು ಮಕ್ಕಳು ಓದಿರ್ತಾರೆ, ನಮ್ಮ ಓದೋದ ಮಕ್ಕಳು ಕಮ್ಮಿ ಆದಾಗ ನಾವು SLC ಹೋದ್ಮೇಲೆ ಮುಂದಕ್ಕೆ ಓದ್ಬೇಕಂದ್ರೆ ಬಹಳ ಕಷ್ಟ ಇರ್ತೈತಿ. ನಾವು ದಲಿತರದೀವಿ ಅಂದ್ರೂ ಇಲ್ಲಿ ಇರೋಂತ ಕಾಂಗ್ರೆಸ್ ಸರ್ಕಾರ ಕಿವಿ ಐತೋ ಕಿವಿಲ್ಲ ಅನ್ನಂಗೆ ಆಗತ್ತೆ. ಒಂದು ಕಿವಿ ಇದ್ರೆ ಒಂದು ಕಣ್ಣಿಲ್ಲ ಅನ್ನಂಗೆ ಐತೆ. ಅದಕ್ಕೆ ಮೊನ್ನೆ ತಾನೇ ನಾವೆಲ್ಲರೂ ಒಂದು 12ನೇ ತಾರೀಕು ಮೇಲಿಂದ ಒಂದು ಕರೆ ಬಂತಾನೆ ನಾವು ಬೆಂಗಳೂರಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡ್ತಾ ಇದೀವಿ. ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಸುಮಾರು 5,000 ಜನಸಂಖ್ಯೆ. ನಾವು ಗಂಗಾವತಿ, ಕನಗಿರಿ, ಕಾಟಿಗಿ, ಕುಷ್ಟಗಿ, ಗಂಗಾವತಿ ಎಲ್ಲರೂ ಸೇರಿ 5,000 ಜನಸಂಖ್ಯೆ ಹೊಂದಿದ್ದೀವಿ. ಅದಕ್ಕೆ ಮಾಧ್ಯಮದ ಮುಖಾಂತರ ಸಿದ್ದರಾಮಯ್ಯ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ವಾಮಿ, ಈಗಾಗಲೇ ಹೈಕೋರ್ಟ್ನಲ್ಲಿ ನಮ್ಮ ಆರ್ಡರ್ ಆಗಿದೆ. ಯಾವ ಸರ್ಕಾರದಲ್ಲಿ ಒಂದು ಅವಧಿ ಇದೆ, ಆ ಸರ್ಕಾರ ಇದ್ದಲ್ಲಿ ತಾವು ಏನಾದ್ರು ಮಾಡಬಹುದು ಅಂತೇಳಿ ಹೇಳಕ್ಕೆ ಈಗ ಆಲ್ರೆಡಿ 17 ಕೊಟ್ಟಿದ್ರಿ, 17 ತೆಗೆದು ಮತ್ತೆ 15 ಬಂದಿದ್ರಿ. ಯಾಕೆ ಓಡಿಸ್ತದೆ? ನಮ್ಮ ಸಮಾಜ ಮೇಲೆ ನಾವು ಕರುಣೆ ಇಲ್ವಾ? ನಾವು ಓಟ್ ಹಾಕಿಲ್ವಾ? ಇದೇ ರೀತಿ ಉಪಯೋಗಿಸ್ಕೊಂತಾರೆ. ಸ್ವಾಮಿ, ನಾವು ದಲಿತರದೀವಿ, ನಮ್ಗೆ ಒಂದು ಅವಕಾಶ ಕೊಡಿ. ಒಂದು ಅವಕಾಶ ಕೊಟ್ಟರು ನಾಳೆ ನಿಮ್ ಒಳ ಮೀಸಲಾತಿ ಜಾರಿ ಮಾಡ್ರಿ, ನಿಮ್ಮ ಫೋಟೋ ಹಾಕಿರ್ತೀವಿ ನಾವು. ಇಂಥ ಸರ್ಕಾರ ಬಂದಂತ ಒಂದು ಫೋಟೋ ಹಾಕಿರ್ತೀವಿ ನಾವು. ಹೋರಾಟ ಮಾಡಿ ಇಲ್ಲಿವರೆಗೂ ಹೋರಾಟ ಮಾಡಂದ್ರಿ. ಅದಕ್ಕೆ ಮಾನ್ಯ ಸಿದ್ದರಾಮಯ್ಯ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ವಾಮಿ, ತಾವೇನೋ ಈ ಒಳ ಮೀಸಲಾತಿಯನ್ನು ನಾಳೆ 15ನೇ ತಾರೀಕು ಒಳಗಡೆ ತಾವೇನು ಜಾರಿಗೆ ಮಾಡಿಲ್ಲ ಅಂದ್ರೆ ಮತ್ತೆ ನಿನ್ನೆ ತಾನೇ ಒಂದು ಒಳ ಮೀಸಲಾತಿ ಇಲ್ಲ 27ಕ್ಕೆ ನಾವು ಒಂದು ಸಭೆ ಕರೆದಿವಿ ಅಂತ. ಸ್ವಾಮಿ, 27ಕ್ಕೆ ಒಂದು ತಿಂಗಳ ಆಗಿರುತ್ತೆ. ಒಂದು ತಿಂಗಳಾದಂತಕ್ಕೆ ನಾವೇನು ಅರ್ಜಿ ಹಾಕಿ ಅನ್ಕೋದಿಲ್ಲ. ಒಂದು ತಿಂಗಳ ಆಯ್ತು, ಮತ್ತೆ ಹೊಸದಾಗಿ ಸ್ಟಾರ್ಟ್ ಮಾಡ್ಬೇಕಂತ ಹೇಳ್ತಾರೆ. ಅದಕ್ಕೆ ದಯಮಾಡಿ ತಾವು ಅರ್ಥ ಮಾಡಿಕೊಳ್ಳಿ.
ಸಿದ್ದರಾಮಯ್ಯ ತಮ್ಮ ಯಾರ ಸಚಿವರು ಯಾರ ಶಾಸಕರು ಅವ್ರ ಮನೆಗೆ ಮುಕ್ತಿ ಆಗ್ತೀವಿ, ಎಲ್ಲಿ ತಾವು ರೋಡ್ನಾಗ ಎಲ್ಲಿ ಓಡಾಡಕ್ಕೆ ನಾವು ಕೊಡಂಗಿಲ್ಲ, ಬಂದು ಕರೆ ಕೊಡ್ಬೇಕಾಗ್ತತಿ. ಅದಕ್ಕೆ ನಾಳೆ ಬೆಂಗಳೂರಲ್ಲಿ ನಾವೆಲ್ಲ ಬೆಂಗಳೂರಿಗೆ ಹೊಂಟಿದ್ದೀವಿ ನಮ್ಮ ಸಮಾಜ ವತಿಯಿಂದ. ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗಲ್ಲಂತೆ ನಮ್ಗೆ ಒಳ ಮೀಸಲಾತಿ ಕೊಟ್ರೆ ಓಕೆ, ಇಲ್ಲಾಂದ್ರೆ ಇಡೀ ಕರ್ನಾಟಕ ಬಂದ್ ಮಾಡ್ತು ಅಂತೇಳಿ ನಿಮಗೆ ಮಾಧ್ಯಮ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಗಂಗಾವತಿಯಲ್ಲಿ ಪತ್ರಿಕೆಯ ಮಾಧ್ಯಮದವರ ಮುಂದೆ ಹೇಳೋದಿಷ್ಟ, ಸುಮಾರು ವರ್ಷದಿಂದ ಈ ಮಾದಿಗ ಜನಾಂಗ ತಂದಾದ ಒಂದು ಹೋರಾಟ ರೂಪುರೇಷೆನ ಮತ್ತು ಮೀಸಲಾತಿಗಾಗಿ ಒಂದು 30-35 ವರ್ಷದಿಂದ ಸತತವಾಗಿ ಈ ಹೋರಾಟಗಳನ್ನು ರೂಪಿಸ್ತಾ ಬಂದಿರತಕ್ಕಂಥ ಇಡೀ ಈ ಕರ್ನಾಟಕದ ಇತಿಹಾಸ ಇರೋವಂಥದ್ದು ಅಂದ್ರಪ್ಪ ಅಂದ್ರೆ ಮಾದಿಗ ಜಾತಿ ಬಿಟ್ಟು ಬಂದಿದೆ ಯಾವುದೇ. ಅದು ಒಂದು ಯಾಕಂದ್ರೆ ಎಲ್ಲ ಸರ್ಕಾರಗಳು ಬಂದರೂ ಕೂಡ ಮೂಗಿಗೆ ತುಪ್ಪ ಸವರಿ ಮತ್ತೆ ತಮ್ಮ ಕೆಲಸ ತಾವು ಮುಂದುವರಿಸ್ತಾ ಇದ್ದಾರೆ. ಇವತ್ತು 12ನೇ ತಾರೀಕಿಗೆ ಸಚಿವ ಸಂಪುಟ ಸಭೆ ಕರೆದಿದ್ರು. ಇವತ್ತು 12ನೇ ತಾರೀಕಿಗೆ ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಒಂದು ರಾಜ್ಯ ಮಟ್ಟದ ಸಮಾವೇಶ ಇರೋದ್ರಿಂದ ಇವತ್ತು ಆ ಸಮಾವೇಶಕ್ಕೆ ಎದುರಿ ಕಾಂಗ್ರೆಸ್ ಸರ್ಕಾರ ಮತ್ತೆ ಮುಂದೂಡಿದೆ 27 ನೀವು 27 ಉಳಿದ್ರು ಸರಿ, ನೀವು ಮತ್ತೆ ಮುಂದೆ ತಿಂಗಳು ಉಳಿದ್ರು ಸರಿ. ನಾವು ಸತತ ಸದಾಶಿವ ಆಯೋಗದ ವರದಿ, ಸುಪ್ರೀಂ ಕೋರ್ಟ್ ಆದೇಶ ಏನೈತಿ ಆ ಪ್ರಕಾರ ಮಾಡಿಲ್ಲ ಅಂದ್ರೆ, ಬೇರೆ ರಾಜ್ಯದಲ್ಲೆಲ್ಲ ಮಾಡಿದಾರ, ನಮ್ಮ ರಾಜ್ಯದಲ್ಲಿ ಮಾಡಿಲ್ಲ ಅಂದ್ರೆ ಸತತ ಅರಬೆತ್ತಲೆ ಮೆರಳಿಗೆ ಕೂಡ ಇಲ್ಲೆಯಿಂದ ಮತ್ತೆ ಬೆಂಗಳೂರುವರೆಗೆ ಪಾದಯಾತ್ರೆ ಮಾಡ್ತೀವಿ ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಮಾದಿಗ. ಸ್ವಾಗತ ಮತ್ತು ಅಭಿನಂದನೆ ಸಲ್ಲಿಸುವುದರ ಮೂಲಕ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇವತ್ತು ಎಲ್ಲ ಜಾತಿಗಳಿಗೆ ಇವತ್ತು ಮೀಸಲಾತಿ ಐತಿ. ಆ ಮೀಸಲಾತಿ ಜೊತೆಗೆ ನಾವು SCಯಲ್ಲಿ ಒಳ ಮೀಸಲಾತಿ ಜಾತಿ ಏನಪ್ಪ ಅಂದ್ರೆ ಸಣ್ಣ ಜಾತಿಗೆ ಸೌಲಭ್ಯ ಸಿಗಲಾರ್ದಕ್ಕೋಸ್ಕರ ನಮ್ಮ ಅಂದಿನ ದಿನದಲ್ಲಿ ನಮ್ಮ ಮಾದಿಗ ಸಮಾಜ ಇವತ್ತೇನಪ್ಪ ಅಂದ್ರೆ DS ಕಟ್ಟಿಗೆ ಆ ಕಟ್ಟಿಗೆದ ನಿಮಿತ್ತಿಯಲ್ಲಿ ಒಂದೇ DSC ಇತ್ತು. ಆ DSC ನಲ್ಲಿ ಇರ್ತಕ್ಕಂಥ ನಮ್ಮ ಮಾದಿಗ ಸಮಾಜಕ್ಕೆ ಅನ್ಯಾಯ ಆಗಿತ್ತು, ಎಲ್ಲ ಒಳ ಜಾತಿಗಳಿಗೆ, ಸಣ್ಣ ಜಾತಿಗಳಿಗೆ. ಅದಕ್ಕೋಸ್ಕರ ನಮ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಹೋರಾಟದ ಸಿದ್ಧಾಂತದ ಮೇರೆಗೆ ಒಳ ಮೀಸಲಾತಿ ಜಾರಿ ಆಗ್ತದೆ. ಅಂದರೆ ಇರ್ತಕ್ಕಂಥ ಪಕ್ಕದ ರಾಜ್ಯ ಆಗಿರ್ತಕ್ಕಂಥ ನಮ್ಮ ಮಂದಕೃಷ್ಣ ಮಾದಿಗ ಆಂಧ್ರ ತೆಲಂಗಾಣದಲ್ಲಿ ಇವತ್ತೇನಪ್ಪ ಅಂದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಆದೇಶ 7 ನ್ಯಾಯಾಧೀಶರ ಪೀಠ ಕೊಟ್ಟಂತ ತಕ್ಷಣದಲ್ಲೇ 1 ವರ್ಷದಲ್ಲಿ ಜಾರಿ ಮಾಡ್ತೀವಿ. ಅದೇ ರೀತಿ ಪಂಜಾಬ್, ಹರಿಯಾಣ ಇನ್ನ ಬೇರೆ ಬೇರೆ ರಾಜ್ಯದಲ್ಲಿ ಇವತ್ತು ಏನು ಒಳ ಮೀಸಲಾತಿ ಜಾರಿ ಆಗುತ್ತೆ. ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸದಾಶಿವ ಆಯೋಗ ಮತ್ತು ಕಾಂತರಾಜ್ ಆಯೋಗ ಮತ್ತು ನಾಗಮೋಹನ್ ದಾಸ್ ಆಯೋಗ ಮತ್ತು ಇನ್ನಿತರ ಇದೇ ರೀತಿಯಾಗಿ ಇವತ್ತು ಸ್ಟಡಿ ಮಾಡ್ಕೊಂತ ಹೋದಪ್ಪ ಇವತ್ತು ನಮ್ಮ ಮಾದಿಗರಿಗೆ ಮೀಸಲಾತಿ ಸಿಗೋದು ಏನಪ್ಪ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರ, ಇವತ್ತು JDS, ಕಾಂಗ್ರೆಸ್, BJP ಈ 3 ಸರ್ಕಾರಕ್ಕೆ ನಾವೆಲ್ಲ 3 ಮುಖ್ಯಮಂತ್ರಿಗಳಿಗೆ ನಮ್ಮ ಮಾದಿಗ ಸಮಾಜ ಓಟ್ ಆಗಿದೆ. ಅದ್ರ ಜೊತೆಯಲ್ಲಿ 224 MLAಗಳಲ್ಲಿ ಕೇವಲ 36 ನಮ್ಮ SC ST ಸಮಾಜಗಳಿಗೆ, ಇನ್ನು ಇತರ MLAಗಳೇನಪ್ಪ ಅಂದ್ರೆ ಜನರಲ್ BCM ಇನ್ನಿರ್ತಾರೆ ಎಲ್ಲ ವರ್ಗದ ಜನ ಏನಪ್ಪ ಅಂದ್ರೆ MLAಗಳಿಗೆ ನಮಗೆ ಸಹಕಾರ ಮಾಡ್ಬೇಕು. ಇವತ್ತು ವಿಧಾನಸಭೆಯಲ್ಲಿ ಇವತ್ತು ಒಳ ಮೀಸಲಾತಿ ಜಾರಿ ಮಾಡ್ಬೇಕು. ಇವತ್ತು ಸುಮಾರು ವರ್ಷಗಳಿಂದ ನಮಗೆ ಓಟ್ ಹಾಕ್ಯಾರ ಎಲ್ಲ ಸಮಾಜ 82% ಏನಪ್ಪ ಅಂದ್ರೆ ಜನರಲ್ ನಮ್ಗೆ ಆಶೀರ್ವಾದ ಮಾಡ್ಬೇಕು ಇವತ್ತು ಮಾದಿಗ ಸಮಾಜಕ್ಕೆ. ಯಾಕಂದ್ರೆ ಎಲ್ಲ MLAಗಳಿಗೆ ಓಟ್ ಹಾಕಿ ನಾವು ಒಂದೇ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಮಾದಿಗ ಸಮಾಜ ಇಲ್ಲ. ಆಗೋಸ್ಕರ ಇವತ್ತು ಸಿದ್ದರಾಮಯ್ಯ ಏನಪ್ಪ ಅಂದ್ರೆ ಎಡಗಾಯಿ ಬಲಗಾಯಿ ಏನಪ್ಪ ಅಂದ್ರೆ ಇವತ್ತು ಕಿಚ್ಚಿ ಜಗಳ ಹಚ್ಚಲು ಮತ್ತು ಮುಂದಿನ ಕೋಟಿಗೆ ಹೋಗಲು ಅವರ ಕುಮ್ಮಕ್ಕು ನಿಂತಿದ್ದಾರೆ. ಯಾಕಂದ್ರೆ ಎಲ್ಲ ಸರ್ಕಾರದಲ್ಲಿ ಇವತ್ತು BJP ಇವತ್ತು JDS ಒಮ್ಮತ ಇದೆ. ಅವರೆಲ್ಲ ಒಮ್ಮತ್ತಿದ್ರು ಕೂಡ ಇವರೆಲ್ಲ ನಮ್ಮ ಮಾದಿಗ ಸಮಾಜಕ್ಕೆ ಮೋಸ ಮಾಡಲು ಮುಂದಾಗಿದ್ದಾರೆ. ಇದು ಸರಿಯಲ್ಲ. ಈ ದಾಳದಲ್ಲಿ ಇರ್ತಕ್ಕಂಥ ನಮ್ಮ ಇವತ್ತೇನಪ್ಪ ಅಂದ್ರೆ ವಿದ್ಯಾರ್ಥಿಗಳು ಹೋರಾಟ ಮಾಡಿದ್ರು, ಅವ್ರು ಇನ್ನೂ ಹುಟ್ಟಿದ್ದಿಲ್ಲ. ಆ ಹುಟ್ಟಿದ ಇಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಇವತ್ತು ಸದಾಶಿವ ಆಯೋಗ ಜಾರಿ ಮಾಡ್ರಿ, ಒಳ ಮೀಸಲಾತಿಯಲ್ಲಿ SCಗೆ ಮಾದಿಗೆ ಮೀಸಲಾತಿ ಕೊಡ ಅಂತ ಹೇಳ್ತಾರೆ. ಇವತ್ತು ಆ ಹುಟ್ಟಿದ ಮಕ್ಕಳು ಇವತ್ತು ಸ್ಟ್ರೈಕ್ ಮಾಡಕತ್ತ ನಮ್ಗೆ ಮುದ್ದೆ ಆಗಬೇಕಂತ ನಾವು ಹುಟ್ಟಿದ ಮಕ್ಕಳಿಂದಲೇ ನಾವೆಲ್ಲ ಹೋರಾಟ ಮಾಡಿ ನಮಗೆ ಸದಾಶಿವ ಆಯೋಗ ಜಾರಿ ಮಾಡಿ SCಯಲ್ಲಿ ಒಳ ಮೀಸಲಾತಿ ಕೊಡ ಅಂತ ನಾವು ಮಾಡಿದ್ರು ಕೂಡ ಇವತ್ತೇನಪ್ಪ ಸರ್ಕಾರ ಇವತ್ತು ನಿರ್ಣಯ ಸರಿಯಾಗಿ ತಗೊಂತಲ್ಲ. ಇವತ್ತು ಮುಂದಿನ ದಿನಗಳಲ್ಲಿ ಇವತ್ತು ಹಿಂದೆ ಮಹಾಭಾರತ ನೋಡ್ತಿದ್ವಿ, ಈಗ ಮಹಾಭಾರತ ನೋಡ್ಬೇಕಾಯ್ತು, ನಮ್ಮ ಮಾದಿಗೆ ಮಹಾಭಾರತ ನೋಡ್ಬೇಕಾಯ್ತು. ಇವತ್ತು ಚಕ್ರಬಿಂಬ ಕೋಟೆ ಇವತ್ತು ಭೀಮ ಆ ಹಿಂದಿನ ಕಥೆಗಳು ನಮ್ಮ ಸನಾತನ ಧರ್ಮದ ನಾವು ನೆನೆಸ್ಕೊಳ್ತೀವಿ. ಇವತ್ತು ಜಾಗ ಕೊಡಲಾರ್ದ್ರೆ, ಇವತ್ತು ಸಾಮ್ರಾಜ್ಯ ಕೊಡಲಾರ್ದ್ರೆ ಯುದ್ಧ ಮಾಡಿದ್ರಲ್ಲ, ಆ ಯುದ್ಧ ಈಗ ಮುನ್ನುಡಿಯಾಗಿ ಮಾದಿಗರ ಮಹಾಯುದ್ಧ ಇವತ್ತು ಸ್ಟಾರ್ಟ್ ಮಾಡಬೇಕಾಗಿ ನಮ್ಮ ಮಾದಿಗ ಸಮಾಜ ಒಕ್ಕೂಟದಿಂದ ನಾನು ಪತ್ರಿಕಾ ಮಾಧ್ಯಮ ಮೂಲಕ ನಾನು ತಿಳಿಸಿ ಮಾಡ್ತೇನೆ. ಜೈ ಭೀಮ್, ಜೈ ಭಾರತ್, ಜೈ ಮಾದಿಗ.